ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2025 ಜನವರಿಯಿಂದ 2025 ಡಿಸೆಂಬರ್ವರೆಗಿನ ಬದಲಾದ ಹೆಸರುಗಳು, ನೇಮ್ ಚೇಂಜ್ಡ್ ಇನ್ ಇಯರ್ 2025, ಸಂಪೂರ್ಣ ಪ್ರಮುಖ ಬದಲಾದ ಹೆಸರುಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಈ ಒಂದೇ ವಿಡಿಯೋದಲ್ಲಿ 2025ನೇ ಸಾಲಿನ 60 ಪ್ರಮುಖ ಬದಲಾದ ಹೆಸರುಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಅಧಿನಿಯಮ ಇತ್ತಲ್ಲ, NREG ಅಂತ ನಾವೇನು ಕರಿತಿದ್ವಲ್ಲ, ಉದ್ಯೋಗ ಖಾತ್ರಿ ಅಂತ ಕರಿತಿದ್ವಲ್ಲ. ಉದ್ಯೋಗ ಖಾತ್ರಿ ಅಥವಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಅಧಿನಿಯಮ ಇತ್ತಲ್ಲ, ಇದರ ಹೆಸರನ್ನು ಏನೆಂದು ಬದಲಾಯಿಸಲು ತೀರ್ಮಾನಿಸಲಾಗಿದೆ. ಅದರ ಬಿಲ್ ಕೂಡ ಪಾಸ್ ಆಗಿದೆ ಪ್ರಸ್ತುತ. ಸರಿಯಾದ ಉತ್ತರ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕ್ ಮಿಷನ್ ಅಂತೇಳಿ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕ್ ಮಿಷನ್ ಅಂತೇಳಿ ಬದಲಾವಣೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಸೊ ಇದನ್ನು ಶಾರ್ಟ್ಕಟ್ಟಲ್ಲಿ VBG ರಾಮ್ಜಿ ಬಿಲ್ ಅಂತೇಳಿ, VBG ರಾಮ್ಜಿ ಬಿಲ್, VBG ರಾಮ್ಜಿ ಅಂತ ಹೇಳಿದ್ರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕ್ ಮಿಷನ್ ಅಂತೇಳಿ. ಸೊ VBG ರಾಮ್ಜಿ ಬಿಲ್ ಅಂತೇಳಿ ಹೆಸರನ್ನು ಚೇಂಜ್ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಮತ್ತು ಇದೇ ಸಂದರ್ಭದಲ್ಲಿ ಈ ರೋಜ್ಗಾರ್ ಯೋಜನೆ ಇತ್ತಲ್ಲ, ಉದ್ಯೋಗ ಖಾತ್ರಿಯನ್ನು 100 ದಿನಗಳಿಂದ 125 ದಿನಗಳಿಗೆ ಚೇಂಜ್ ಮಾಡಲಾಗಿದೆ. ಅಂದರೆ ವಾರ್ಷಿಕ ಕನಿಷ್ಠ 125 ದಿನಗಳು ಉದ್ಯೋಗ ಕೊಡುವಂತಹ ಒಂದು ಬದಲಾವಣೆಯನ್ನು ಮಾಡಲಾಗಿದೆ. ಪ್ರಧಾನಮಂತ್ರಿ ಕಾರ್ಯಾಲಯದ ಹೆಸರನ್ನು, PM ಆಫೀಸ್ ಇತ್ತಲ್ಲ, ಪ್ರೈಮ್ ಮಿನಿಸ್ಟರ್ ಆಫೀಸ್, ಈ ಪ್ರೈಮ್ ಮಿನಿಸ್ಟರ್ ಆಫೀಸ್ ಹೆಸರನ್ನು ಬದಲಾಯಿಸಿ ಏನೆಂದು ಇಡಲಾಗಿದೆ. ಸರಿಯಾದ ಉತ್ತರ ಸೇವಾ ತೀರ್ಥ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೇವಾ ತೀರ್ಥ ತುಂಬ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಪ್ರೈಮ್ ಮಿನಿಸ್ಟರ್ ಆಫೀಸ್ ಹೆಸರನ್ನು ಬದಲಾಯಿಸಿ ಸೇವಾ ತೀರ್ಥ ಅಂತ ಮಾಡಿದ್ದಾರೆ. ಮತ್ತು ರಾಜಭವನಗಳ ಹೆಸರನ್ನು ಬದಲಾಯಿಸಿದ್ದಾರೆ. ರಾಜಭವನಗಳ ಹೆಸರು, ರಾಜಭವನ ಅಂದರೆ ಪ್ರತಿ ರಾಜ್ಯದ ರಾಜ್ಯಪಾಲರು ವಾಸಿಸುವಂತಹ ಭವನ ರಾಜಭವನ. ರಾಜಭವನಗಳ ಹೆಸರನ್ನು ಏನಂತ ಬದಲಾವಣೆ ಮಾಡಲಾಯಿತು? ಲೋಕಭವನ. ಲೋಕಭವನ ಅಂತೇಳಿ ಬದಲಾವಣೆ ಮಾಡಲಾಯಿತು. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಹಾಗೆ ಕೇಂದ್ರ ಸಚಿವಾಲಯದ ಹೆಸರನ್ನು ಕೂಡ ಚೇಂಜ್ ಮಾಡಲಾಯಿತು. ಸೆಂಟ್ರಲ್ ಸೆಕ್ರೆಟರಿಯೇಟ್. ಕೇಂದ್ರ ಸಚಿವಾಲಯ, ಕೇಂದ್ರ ಸಚಿವಾಲಯದ ಹೆಸರನ್ನು ಏನಂತ ಚೇಂಜ್ ಮಾಡಲಾಯಿತು ಕೇಳಿದ್ರೆ ಕರ್ತವ್ಯ ಭವನ. ಕರ್ತವ್ಯ ಭವನ. ಸೊ ಇವು ಕೂಡ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಫಿಡೆ ಚೆಸ್ ವಿಶ್ವಕಪ್ 2025 ಹೆಸರನ್ನು ಬದಲಾಯಿಸಿ ಏನೆಂದು ಇಡಲಾಯಿತು. ಸರಿ ಉತ್ತರ ಭಾರತದ ಗ್ರ್ಯಾಂಡ್ ಮಾಸ್ಟರ್ ವಿಶ್ವನಾಥನ್ ಆನಂದ್ ಅವರ ಹೆಸರನ್ನು ಬದಲಾಯಿಸಿ ಇಡಲಾಗಿದೆ. ಅಂದರೆ ಫಿಡೆ ಚೆಸ್ ವಿಶ್ವಕಪ್ ಹೆಸರನ್ನು ಬದಲಾಯಿಸಿ ವಿಶ್ವನಾಥನ್ ಆನಂದ್ ವರ್ಲ್ಡ್ ಕಪ್ 2025 ಅಂತೇಳಿ ಇಡಲಾಯಿತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ ಹೆಸರನ್ನು ಬದಲಾಯಿಸಿ ಏನೆಂದು ಇಡಲಾಯಿತು. ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್, ಈ ಹೆಸರನ್ನು ಬದಲಾವಣೆ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತೇಳಿ ಚೇಂಜ್ ಮಾಡಲಾಯಿತು. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತೇಳಿ ಬದಲಾವಣೆ ಮಾಡಲಾಯಿತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಾಜಸ್ಥಾನದ ಕಹಿರ್ತಲ್ ತಿಚಾರಾ ಜಿಲ್ಲೆಯ ಹೆಸರನ್ನು ಬದಲಾಯಿಸಿ ಏನೆಂದು ಇಡಲಾಯಿತು. ಕಹಿರ್ತಲ್ ತಿಚಾರ ಎನ್ನುವಂಥ ಜಿಲ್ಲೆ, ಈ ಡಿಸ್ಟಿಕ್ಕಿನ ಹೆಸರನ್ನು ಏನಂತ ಚೇಂಜ್ ಮಾಡಿದ್ರು ಕೇಳಿದ್ರೆ ಸರಿಯಾದ ಉತ್ತರ ಭರ್ತೃಹರಿನಗರ. ಭರ್ತೃಹರಿನಗರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೇಂದ್ರ ಸರ್ಕಾರವು ಈ ಕೆಳಗಿನ ಯಾವ ಸ್ಥಳದ ಹೆಸರನ್ನು ಬದಲಾಯಿಸಿ ಪರಶುರಾಮಪುರಿ ಅಂತೇಳಿ ಚೇಂಜ್ ಮಾಡಿತು. ಸರಿ ಉತ್ತರ ಜಲಾಲಾಬಾದ್. ಜಲಾಲಾಬಾದ್ ಹೆಸರನ್ನು ಬದಲಾವಣೆ ಮಾಡಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಪರಶುರಾಮಪುರಿ ಎನ್ನುವಂಥ ಹೆಸರಿಗೆ ಒಪ್ಪಿಗೆಯನ್ನು ಸೂಚಿಸಿತು. ಸೊ ಈ ಹೆಸರನ್ನು ಬದಲಾಯಿಸಿ ಪರಶುರಾಮಪುರಿ ಅಂತ ಇಡಲಾಯಿತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಯಾವ ವಿಭಾಗದ ಹೆಸರನ್ನು ಬದಲಾಯಿಸಿ ಯುದ್ಧ ವಿಭಾಗ ಅಂತೇಳಿ ಇಡಲು ಆದೇಶಿಸಿದರು. ಸರಿ ಉತ್ತರ ಡಿಫೆನ್ಸ್, ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಅಥವಾ ರಕ್ಷಣಾ ವಿಭಾಗ. ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್, ಈ ಹೆಸರನ್ನು ಬದಲಾಯಿಸಿ ಯುದ್ಧ ವಿಭಾಗ, ವಾರ್ ಡಿಪಾರ್ಟ್ಮೆಂಟ್ ಅಂತೇಳಿ ಚೇಂಜ್ ಮಾಡಲಾಯಿತು.
ಭಾರತೀಯ ರೈಲ್ವೆಯು ಮಹಾರಾಷ್ಟ್ರದ ಅಹಮದ್ ನಗರ ರೈಲ್ವೆ ಸ್ಟೇಷನ್ ಹೆಸರನ್ನ ಚೇಂಜ್ ಮಾಡಿ ಏನಂತ ಇಡ್ತು? ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಮಹಾರಾಷ್ಟ್ರದ ಅಹಮದ್ ನಗರ ರೈಲ್ವೆ ಸ್ಟೇಷನ್ ಹೆಸರನ್ನ ಚೇಂಜ್ ಮಾಡಿ ಏನಿಡ್ತು ಕೇಳಿದ್ರೆ ಅಹಿಲ್ಯಾನಗರ ರೈಲ್ವೆ ಸ್ಟೇಷನ್. ಅಹಿಲ್ಯಾನಗರ ರೈಲ್ವೆ ಸ್ಟೇಷನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಿಂಗಾಪುರದ ಜುಬಿನಿ ಗಾರ್ಗ್ ದ್ವೀಪದ ಹೆಸರನ್ನ ಯಾವ ಹೆಸರನ್ನ ಬದಲಾಯಿಸಿ ಜುಬಿನಿ ಗಾರ್ಗ್ ಅಂತೇಳಿ ಇಡಲಾಯಿತು? ನೋಡಿ, ಆ್ಯಕ್ಚುಲಿ ಇದು ಚೇಂಜ್ ಮಾಡಿ ಇಟ್ಟ ದ್ವೀಪದ ಹೆಸರಿದು. ಯಾವ ಹೆಸರನ್ನ ಚೇಂಜ್ ಮಾಡಿದ್ರು ಕೇಳಿದ್ರೆ ಸೇಂಟ್ ಜಾನ್ಸ್ ದ್ವೀಪದ ಹೆಸರನ್ನ ಬದಲಾಯಿಸಿ ಸಿಂಗಾಪುರದಲ್ಲಿ ಜುಬಿನಿ ಗಾರ್ಗ್ ಅಂತೇಳಿ ಇಟ್ಟರು. ಜುಬಿನ್ ಗಾರ್ಗ್ ಅಥವಾ ಜುಬಿನಿ ಗಾರ್ಗ್ ದ್ವೀಪ. ಯಾಕೆ ಇವರ ಹೆಸರು ಇಟ್ಟು ಕೇಳಿದ್ರೆ ಜುಬಿನ್ ಗಾರ್ಗ್ ಸಿಂಗಾಪುರದ ಫೇಮಸ್ ಸಿಂಗರ್. ಸಿಂಗಾಪುರದ ಫೇಮಸ್ ಪಾಪ್ ಮ್ಯೂಸಿಷಿಯನ್ ಅಥವಾ ಸಿಂಗರ್, ಹಾಗಾಗಿ ಇವರ ಹೆಸರನ್ನ ಇಡಲಾಯಿತು. ನೇವಿ ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೆಸರನ್ನ ಬದಲಾಯಿಸಿ ಏನೆಂದು ಇಡಲಾಯಿತು? ಸರಿಯಾದ ಉತ್ತರ DB ಪಾಟೀಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಬದಲಾಯಿಸಿ 2025ರಲ್ಲಿ ಇದನ್ನು ಯಾವ ಹೆಸರಲ್ಲಿ ಚೇಂಜ್ ಮಾಡಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ, ಟೆಂಡೂಲ್ಕರ್ ಆ್ಯಂಡರ್ಸನ್ ಟ್ರೋಫಿ. ಭಾರತದ ಪ್ರಸಿದ್ಧ ಕ್ರಿಕೆಟ್ ತಾರೆ ಟೆಂಡೂಲ್ಕರ್ ಮತ್ತು ಇಂಗ್ಲೆಂಡ್ನ ಪ್ರಸಿದ್ಧ ಕ್ರಿಕೆಟ್ ತಾರೆ ಆ್ಯಂಡರ್ಸನ್ ಹೆಸರಿಗೆ ಬದಲಾವಣೆ ಮಾಡಲಾಯಿತು. ಟೆಂಡೂಲ್ಕರ್ ಆ್ಯಂಡರ್ಸನ್ ಟ್ರೋಫಿ 2025 ಅಂತೇಳಿ ಚೇಂಜ್ ಮಾಡಿದರು. ಮಧ್ಯಪ್ರದೇಶದ ಪಚಮುಡಿ ವನ್ಯಜೀವಿ ಅಭಯಾರಣ್ಯ ಇತ್ತಲ್ಲ, ಇದರ ಹೆಸರನ್ನ ಬದಲಾಯಿಸಿದ್ರು. ಈ ಹೆಸರನ್ನ ಏನಂತ ಬದಲಾವಣೆ ಮಾಡಿದರು? ಪಚಮುಡಿ ವನ್ಯಜೀವಿ ಅಭಯಾರಣ್ಯದ ಹೆಸರನ್ನ ರಾಜಾ ಬಬೂತ ವನ್ಯಜೀವಿ ಅಭಯಾರಣ್ಯ ಅಂತೇಳಿ ಚೇಂಜ್ ಮಾಡಿದ್ರು. ರಾಜಾ ಬಬೂತ ವನ್ಯಜೀವಿ ಅಭಯಾರಣ್ಯ, ರಾಜಾ ಬಬೂತ ಸಿಂಗ್. ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ನೂತನವಾಗಿ ವಿಕಾಸ ಮಾಡಲಾದ ಮಾವಿಗೆ ಏನೆಂದು ಹೆಸರು ನೀಡಿದರು? ಸರಿ ಉತ್ತರ ರಾಜನಾಥಾಮ್ ಅಥವಾ ರಾಜನಾಥ ಮಾವು. ಭಾರತೀಯ ಲೋಕಪಾಲ ಸಂಸ್ಥೆಯ ನೂತನ ಆದರ್ಶ ವಾಕ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಎಂಪವರ್ ಸಿಟಿಸನ್ ಎಕ್ಸ್ಪೋಸ್ ಕರಪ್ಷನ್. ಎಂಪವರ್ ಸಿಟಿಸನ್ ಎಕ್ಸ್ಪೋಸ್ ಕರಪ್ಷನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕರ್ನಾಟಕ ಸರ್ಕಾರವು ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಹೆಸರನ್ನು ಬದಲಾಯಿಸಿ ಏನೆಂದು ಇಡ್ತು? ಸರಿಯಾದ ಉತ್ತರ PV ನರಸಿಂಹರಾವ್ ಯೂನಿವರ್ಸಿಟಿ. ಸಾರಿ, ಮನಮೋಹನ್ ಸಿಂಗ್ ಯೂನಿವರ್ಸಿಟಿ. ಮನಮೋಹನ್ ಸಿಂಗ್ ಯೂನಿವರ್ಸಿಟಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬಿಹಾರದ ಗಯಾ ನಗರದ ಹೆಸರನ್ನು ಬದಲಾಯಿಸಿ ಏನೆಂದು ಇಡಲಾಯಿತು? ಸರಿಯಾದ ಉತ್ತರ ಗಯಾಜಿ. ನೋಡಿ, ಇದು ಭಾರತೀಯ ಸಂಸ್ಕೃತಿಗೆ ಒಂದು ಪೂರಕ ಅನ್ನುವ ರೀತಿಯಲ್ಲಿ, ರೆಸ್ಪೆಕ್ಟ್ ಕೊಡುವ ರೀತಿಯಲ್ಲಿ ಗಯಾ ಇದ್ದಿದ್ದು ಗಯಾಜಿ ಅಂತ ಬದಲಾವಣೆ ಮಾಡಲಾಯಿತು. ಅದೇ ರೀತಿ ಕಾಶಿಜಿ ಅಂತ ಕೂಡ ಕರೀತಾರೆ ಕಾಶಿಯನ್ನು. ಹಾಗೆಯೇ ಅಯೋಧ್ಯವನ್ನು ಅಯೋಧ್ಯಾಜಿ ಅಂತ ಕೂಡ ಕರೀತಾರೆ. ಇದು ಜನರ ಒಂದು ಮಾತಿನಲ್ಲಿ ಇರುವಂತಹ ಜಿ ಅನ್ನೋದು. ಬಟ್ ಗಯಾಗೆ ಗಯಾಜಿ ಅಂತಲೇ ಹೆಸರು ನಾಮಕರಣ ಮಾಡಲಾಗಿದೆ. ಮಹಾರಾಷ್ಟ್ರ ಸರ್ಕಾರವು ಯಾವ ಸ್ಥಳದ ಹೆಸರನ್ನು ಬದಲಾಯಿಸಿ ರತ್ನಪುರ ಅಂತೇಳಿ ಇಡಲು ತೀರ್ಮಾನಿಸಿದೆ ಅಥವಾ ಘೋಷಿಸಿದೆ? ರತ್ನಪುರ. ಸರಿ ಉತ್ತರ ಖುಲ್ತಾಬಾದ್. ಖುಲ್ತಾಬಾದ್ ಹೆಸರನ್ನು ಬದಲಾಯಿಸಿ ರತ್ನಪುರ ಅಂತ ಇಡೋದಕ್ಕೆ ತೀರ್ಮಾನ ಮಾಡಿದೆ. ಉತ್ತರ ಪ್ರದೇಶ ಸರ್ಕಾರವು ಶೂನ್ಯ ಗರೀಬಿ ಯೋಜನೆ ಹೆಸರನ್ನು ಬದಲಾಯಿಸಿ ಏನೆಂದು ಇಟ್ಟಿತು? ಶೂನ್ಯ ಗರೀಬಿ ಯೋಜನೆ. ಸರಿ ಉತ್ತರ ಭೀಮರಾವ್ ಅಂಬೇಡ್ಕರ್ ಯೋಜನೆ ಅಂತೇಳಿ ಇಡ್ತು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಉತ್ತರಾಖಂಡ್ ರಾಜ್ಯದ ಸಿಲ್ಕ್ಯಾರ ಸುರಂಗದ ಹೆಸರನ್ನು ಬದಲಾಯಿಸಿ ಏನೆಂದು ಇಡಲಾಯಿತು? ಸರಿ ಉತ್ತರ ಬಾಬಾ ಭೌಕನಾಗ ಸುರಂಗ. ಬಾಬಾ ಭೌಕನಾಗ ಸುರಂಗ. ಅಸ್ಸಾಂ ರಾಜ್ಯವು ದಿಬ್ರುಗಢ ಏರ್ಪೋರ್ಟ್, ದಿಬ್ರುಗಢ ವಿಮಾನ ನಿಲ್ದಾಣದ ಹೆಸರನ್ನು ಬದಲಾಯಿಸಿ ಏನೆಂದು ಇಟ್ಟಿತು? ಸರಿಯಾದ ಉತ್ತರ ಭೂಪೇನ್ ಹಜಾರಿಕಾ ಏರ್ಪೋರ್ಟ್. ಭೂಪೇನ್ ಹಜಾರಿಕಾ ವಿಮಾನ ನಿಲ್ದಾಣ ಅಂತ ಇಡ್ತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೈಸೂರು ಪಾಕ್ ಹೆಸರನ್ನು ಬದಲಾಯಿಸಿ ಏನೆಂದು ಇಡಲು ತೀರ್ಮಾನಿಸಲಾಗಿದೆ? ಸರಿಯಾದ ಉತ್ತರ ಮೈಸೂರು ಶ್ರೀ. ಮೈಸೂರು ಶ್ರೀ ಅಂತ ಹೇಳೋದಕ್ಕೆ ತೀರ್ಮಾನಿಸಲಾಗಿದೆ.
ಕರ್ನಾಟಕ ಸರ್ಕಾರವು ರಾಮನಗರ ಜಿಲ್ಲೆಯ ಹೆಸರನ್ನು ಬದಲಾಯಿಸಿ ಏನೆಂದು ಇಟ್ಟಿತು? ಸರಿ ಉತ್ತರ ಬೆಂಗಳೂರು, ಬೆಂಗಳೂರು ದಕ್ಷಿಣ, ಬೆಂಗಳೂರು ಸೌತ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ ಹೆಸರನ್ನು ಬದಲಾಯಿಸಿ ಏನೆಂದು ಇಡಲಾಯಿತು? ಸರಿಯಾದ ಉತ್ತರ ಕಾಮನ್ವೆಲ್ತ್ ಸ್ಪೋರ್ಟ್ಸ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್, ಕಾಮನ್ವೆಲ್ತ್ ಸ್ಪೋರ್ಟ್ಸ್. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಹೆಸರನ್ನು ಬದಲಾಯಿಸಿ ಏನೆಂದು ಇಡಲಾಯಿತು? CISF. ಸರಿ ಉತ್ತರ ರಾಜಾದಿತ್ಯ ಚೋಳನ್ ತಕ್ಕೋಲಂ, ರಾಜಾದಿತ್ಯ ಚೋಳನ್ ತಕ್ಕೋಲಂ ಅಂತೇಳಿ ಬದಲಾವಣೆ ಮಾಡಲಾಯಿತು, RTC. ಆಸ್ತ್ರಾ MK3 ಎನ್ನುವಂಥ ಮಿಸೈಲ್ ಹೆಸರನ್ನು ಬದಲಾಯಿಸಿ ಏನೆಂದು ಇಡಲಾಯಿತು? ಸರಿಯಾದ ಉತ್ತರ ಗಾಂಡೀವಾ ಅಂತ ಇಡಲಾಯಿತು. ಗಾಂಡೀವಾ ಇದು ಅರ್ಜುನ್ನ ಬಿಲ್ಲಿನ ಹೆಸರು. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ತನ್ನ ಜೆಟ್ ಟ್ರೈನರ್ HJT-36 ಅನ್ನು ಏನೆಂದು ಹೆಸರಿಸಿತು ಹೊಸದಾಗಿ? ಸರಿಯಾದ ಉತ್ತರ ಯಶಸ್ ಅಂತ ಇಡ್ತು, ಯಶಸ್. ಯಾವ ರಾಜ್ಯವು ಅಮೆರಿಕ ಎಂಬೆಸಿ ರೋಡ್ನ ಹೆಸರನ್ನು ಬದಲಾಯಿಸಿ ಡೊನಾಲ್ಡ್ ಟ್ರಂಪ್ ಅವೆನ್ಯೂ ಅಂತೇಳಿ ಘೋಷಿಸಿತು? ಸರಿಯಾದ ಉತ್ತರ ತೆಲಂಗಾಣ ಸರ್ಕಾರ. ತೆಲಂಗಾಣ ಸರ್ಕಾರ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವೆನ್ಯೂ ಅಂತೇಳಿ ಮತ್ತು ರತನ್ ಟಾಟಾ ಅವೆನ್ಯೂ ಅಂತೇಳಿ ಎರಡೂ ಹೆಸರನ್ನ ಚೇಂಜ್ ಮಾಡಿದೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದರ ನೂತನ ಹೆಸರೇನು? ಸರಿಯಾದ ಉತ್ತರ ಸ್ಪೋರ್ಟ್ಸ್ ಇಂಡಿಯಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರಾಜಸ್ಥಾನದ ಅಜ್ಮೇರ್ನ ಪಾಯಸಾಗರ ಸರೋವರ ಇದರ ಹೆಸರನ್ನು ಬದಲಾಯಿಸಿ ಏನೆಂದು ಇಡಲಾಯಿತು? ಸರಿಯಾದ ಉತ್ತರ ವರುಣ ಸಾಗರ ಸರೋವರ, ವರುಣ ಸಾಗರ ಸರೋವರ ಅಂತ ಇಡಲಾಯಿತು. ಕಿಂಗ್ ಎಡ್ವರ್ಡ್ ಮೆಮೋರಿಯಲ್ ಭವನದ ಹೆಸರನ್ನು ಬದಲಾಯಿಸಿ ಏನೆಂದು ಇಡಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ ಮಹರ್ಷಿ ದಯಾನಂದ ವಿಶ್ರಾಂತ ಗೃಹ ಅಂತ ಇಡಲಾಯಿತು. ಕಿಂಗ್ ಮೆಮೋರಿಯಲ್ ಎಡ್ವರ್ಡ್ ಮೆಮೋರಿಯಲ್ ಭವನದ ಹೆಸರನ್ನು ಚೇಂಜ್ ಮಾಡಿದರು. ಅಸ್ಸಾಂ ರಾಜ್ಯವು ಈ ಕೆಳಗಿನ ಯಾವ ನಗರವನ್ನು ರಾಜ್ಯದ 2ನೇ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿದೆ? ಸರಿಯಾದ ಉತ್ತರ ದಿಬ್ರುಗಢ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಉತ್ತರಾಖಂಡ್ ರಾಜ್ಯದ ಹರಿದ್ವಾರ್ ಜಿಲ್ಲೆಯ ಔರಂಗಜೇಬಪುರ ಇದರ ನೂತನ ಹೆಸರೇನು? ಔರಂಗಜೇಬಪುರದ ಹೆಸರನ್ನ ಏನಂತ ಚೇಂಜ್ ಮಾಡಿದ್ರು ಕೇಳಿದ್ರೆ ಸರಿಯಾದ ಉತ್ತರ ಶಿವಾಜಿನಗರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವ ದೇಶದ ಜಾಫ್ನಾ ಸಾಂಸ್ಕೃತಿಕ ಕೇಂದ್ರದ ಹೆಸರನ್ನು ಬದಲಾಯಿಸಿ ತಿರುವಳ್ಳುವರ್ ಸಾಂಸ್ಕೃತಿಕ ಕೇಂದ್ರ ಅಂತೇಳಿ ಬದಲಾವಣೆ ಮಾಡಲಾಯಿತು? ಸರಿಯಾದ ಉತ್ತರ ಶ್ರೀಲಂಕಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಶ್ರೀಲಂಕಾದ ಜಾಫ್ನಾ ಸಾಂಸ್ಕೃತಿಕ ಕೇಂದ್ರದ ಹೆಸರನ್ನು ಬದಲಾವಣೆ ಮಾಡಿ ತಿರುವಳ್ಳುವರ್ ಸಾಂಸ್ಕೃತಿಕ ಕೇಂದ್ರ ಅಂತೇಳಿ ಚೇಂಜ್ ಮಾಡಲಾಯಿತು. ಗೂಗಲ್ ಮ್ಯಾಪ್ನಲ್ಲಿ ಅಮೆರಿಕದ ಗಲ್ಫ್ ಆಫ್ ಮೆಕ್ಸಿಕೋ ಇದರ ಹೆಸರನ್ನ ಏನೆಂದು ಬದಲಾಯಿಸಲಾಯಿತು? ಗಲ್ಫ್ ಆಫ್ ಮೆಕ್ಸಿಕೋ ಹೆಸರನ್ನ ಏನಂತ ಚೇಂಜ್ ಮಾಡಿದ್ರು ಕೇಳಿದ್ರೆ ಸರಿ ಉತ್ತರ ಗಲ್ಫ್ ಆಫ್ ಅಮೇರಿಕಾ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಚೇಂಜ್ ಮಾಡಿದ್ಯಾರು? ಗೂಗಲ್. ಭಾರತ ಸೈನ್ಯದ ಕಚೇರಿ ಪೋರ್ಟ್ ವಿಲಿಯಂ ಹೆಸರನ್ನ ಬದಲಾಯಿಸಿ ಏನೆಂದು ಇಡಲಾಯಿತು? ಇದು ಕೇಂದ್ರ ಕಚೇರಿ ಆಫ್ ಈಸ್ಟರ್ನ್ ಕಮಾಂಡ್ಸ್ ಅಂತೇಳಿ, ಹೆಡ್ ಕ್ವಾರ್ಟರ್ಸ್ ಆಫ್ ಈಸ್ಟರ್ನ್ ಕಮಾಂಡ್ಸ್. ಇದರ ಮೊದಲ ಹೆಸರು ಏನಿತ್ತು ಕೇಳಿದ್ರೆ ಪೋರ್ಟ್ ವಿಲಿಯಂ ಅಂತಿತ್ತು. ಇದನ್ನು ಚೇಂಜ್ ಮಾಡಿ ಏನಂತ ಹೆಸರಿಟ್ರು ಕೇಳಿದ್ರೆ ಸರಿಯಾದ ಉತ್ತರ ವಿಜಯದುರ್ಗ. ಏನಂತ ಇಟ್ರು? ವಿಜಯದುರ್ಗ ಅಂತ ಇಟ್ರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಫುಡ್ ಡೆಲಿವರಿ ಕಂಪನಿ ಝೊಮ್ಯಾಟೊ ಇದೆಯಲ್ಲ, ಝೊಮ್ಯಾಟೊದ ನೂತನ ಹೆಸರೇನು? ಸರಿಯಾದ ಉತ್ತರ ಎಟರ್ನಲ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಎಟರ್ನಲ್. ಅಂಡಮಾನ್ ನಿಕೋಬಾರ್ನ ರಾಜಧಾನಿ ಪೋರ್ಟ್ ಬ್ಲೇರ್ ಹೆಸರನ್ನು ಬದಲಾಯಿಸಿ ಏನೆಂದು ಇಡಲಾಯಿತು? ಸರಿಯಾದ ಉತ್ತರ ಶ್ರೀ ವಿಜಯಪುರಂ. ಶ್ರೀ ವಿಜಯಪುರಂ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ನಗರವನ್ನು ಆಂಧ್ರ ಪ್ರದೇಶದ ಪೂರ್ಣ ಪ್ರಮಾಣದ ರಾಜಧಾನಿ ಅಂತೇಳಿ ಘೋಷಣೆ ಮಾಡಲಾಯಿತು? ಸರಿಯಾದ ಉತ್ತರ ಅಮರಾವತಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫುಲ್ ಟೈಮ್ ಕ್ಯಾಪಿಟಲ್ ಆಫ್ ಆಂಧ್ರ ಪ್ರದೇಶ್.
ಸಂಸತ್ ಭವನದ ಹೆಸರನ್ನು ಬದಲಾಯಿಸಿ ಏನೆಂದು ಇಡಲಾಗಿದೆ? ಸರಿಯಾದ ಉತ್ತರ ಸಂಸತ್ ಭವನ ಹೆಸರನ್ನು ಬದಲಾಯಿಸಿ ಕಾನ್ಸ್ಟಿಟ್ಯೂಷನ್ ಹೌಸ್ ಅಥವಾ ಸಂವಿಧಾನ ಸದನ. ಕಾನ್ಸ್ಟಿಟ್ಯೂಷನ್ ಹೌಸ್ ಅಂತೇಳಿ ಬದಲಾವಣೆ ಮಾಡಲಾಗಿದೆ. ಭಾರತದ ರಾಷ್ಟ್ರಪತಿ ಭವನದ ದರ್ಬಾರ್ ಹಾಲ್ ಮತ್ತು ಅಶೋಕ್ ಹಾಲ್ ಅನ್ನ ಬದಲಾಯಿಸಿ ಏನಂತೇಳಿ ಹೆಸರನ್ನ ಚೇಂಜ್ ಮಾಡಲಾಯಿತು? ಸರಿ ಉತ್ತರ ಆಪ್ಷನ್ ಸಿ, ಎ ಮತ್ತು ಬಿ ಎರಡು. ದರ್ಬಾರ್ ಹಾಲ್ನ ಹೆಸರನ್ನ ಬದಲಾಯಿಸಿ ರಿಪಬ್ಲಿಕ್ ಪೆವಿಲಿಯನ್, ಅಶೋಕ್ ಹಾಲ್ನ ಹೆಸರನ್ನ ಬದಲಾಯಿಸಿ ಅಶೋಕ್ ಪೆವಿಲಿಯನ್ ಅಂತೇಳಿ ಚೇಂಜ್ ಮಾಡಿದರು. ಚಂದ್ರಯಾನ 2 ಚಂದ್ರನ ಮೇಲೆ ತಲುಪಿದ ಜಾಗದ ಹೆಸರನ್ನ ಏನೆಂದು ಇಡಲಾಯಿತು? ಸರಿ ಉತ್ತರ ತಿರಂಗ ಪಾಯಿಂಟ್. ತಿರಂಗ ಪಾಯಿಂಟ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಚಂದ್ರಯಾನ 2 ಇದೆಯಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಬರುತ್ತೆ. ಸೊ ಇದು ಚಂದ್ರಯಾನ 2 ಬಗ್ಗೆ ಹೇಳೋದಾದರೆ, ಇದು 22 ಜುಲೈ 2019 ಲ್ಯಾಂಡ್ ಆಗಿದ್ದು, ಸೊ ಇದರ ಲ್ಯಾಂಡರ್ ಹೆಸರು ವಿಕ್ರಮ್. ಲ್ಯಾಂಡರ್ ಮತ್ತು ರೋವರ್ ತುಂಬ ಸರಿ ಕೇಳಿದ್ದಾರೆ. ಹಾಗೆಯೇ ರೋವರ್ ಹೆಸರು ಪ್ರಜ್ಞಾನ್. ಹಾಗೆಯೇ ಇದರ ರಾಕೆಟ್, ಇದನ್ನು ಉಡಾವಣೆ ಮಾಡಲು ಬಳಸುವಂಥ ರಾಕೆಟ್ ಹೆಸರು ಏನು ಕೇಳಿದ್ರೆ GSLV ಮಾರ್ಕ್ 3 ಅಂತೇಳಿ. ಹಿಮಾಚಲ್ ಪ್ರದೇಶದ ರೋಹಟಂಗ್ ಸುರಂಗದ ಹೆಸರನ್ನು ಬದಲಾಯಿಸಿ ಏನೆಂದು ಇಡಲಾಯಿತು? ಸರಿಯಾದ ಉತ್ತರ ಅಟಲ್ ಸುರಂಗ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮಹಾರಾಷ್ಟ್ರದ ಅಹಮದನಗರದ ಹೆಸರನ್ನು ಬದಲಾಯಿಸಿ ಏನೆಂದು ಇಡಲಾಯಿತು? ಸರಿಯಾದ ಉತ್ತರ ಅಹಿಲ್ಯಾ ನಗರ ಅಥವಾ ಅಹಲ್ಯಾ ನಗರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರಪತಿ ಭವನದಲ್ಲಿರುವ ಮೊಘಲ್ ಗಾರ್ಡನ್ ಹೆಸರನ್ನ ಏನಂತೇಳಿ ಚೇಂಜ್ ಮಾಡಿದ್ರು? ಮೊಘಲ್ ಗಾರ್ಡನ್ ಹೆಸರನ್ನ ಏನಂತೇಳಿ ಚೇಂಜ್ ಮಾಡಿದ್ರು ಕೇಳಿದ್ರೆ ಸರಿಯಾದ ಉತ್ತರ ಅಮೃತ ಗಾರ್ಡನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಅಮೃತ ಗಾರ್ಡನ್. ಭಾರತದ ಅತಿ ಉದ್ದವಾದ ಕೇಬಲ್ ಬ್ರಿಡ್ಜ್ ಸಿಗ್ನೇಚರ್ ಬ್ರಿಡ್ಜ್ ಇದೆಯಲ್ಲ, ಈ ಸಿಗ್ನೇಚರ್ ಬ್ರಿಡ್ಜ್ ಹೆಸರನ್ನ ಬದಲಾಯಿಸಿ ಏನಂತ ಇಡಲಾಯಿತು? ಸರಿಯಾದ ಉತ್ತರ ಸುದರ್ಶನ ಸೇತು ಅಥವಾ ಸುದರ್ಶನ ಬ್ರಿಡ್ಜ್. ಸೊ ಭಾರತದ ಅತಿ ಉದ್ದವಾದ ಕೇಬಲ್ ಬ್ರಿಡ್ಜ್ ಯಾವುದು ಕೇಳಿದ್ರೆ ನೀವು ಸುದರ್ಶನ ಸೇತು ಅಂತ ಹೇಳಬೇಕಾಗತ್ತೆ. ಅಂಡಮಾನ್ ನಿಕೋಬಾರ್ನ ನೀಲ ದ್ವೀಪದ ಹೆಸರನ್ನು ಬದಲಾಯಿಸಿ ಏನೆಂದು ಇಡಲಾಯಿತು? ಸರಿಯಾದ ಉತ್ತರ ಶಹೀದ್ ದ್ವೀಪ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಂಡಮಾನ್ ನಿಕೋಬಾರ್ನ ಮೌಂಟ್ ಹ್ಯಾರಿಯೇಟ್ ದ್ವೀಪದ ಹೆಸರನ್ನ ಏನಂತೇಳಿ ಚೇಂಜ್ ಮಾಡಲಾಯಿತು? ಮೌಂಟ್ ಹ್ಯಾರಿಯೇಟ್. ಸರಿಯಾದ ಉತ್ತರ ಮೌಂಟ್ ಮಣಿಪುರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಉತ್ತರ ಪ್ರದೇಶ ಸರ್ಕಾರವು ಕಾಕೋರಿ ಕಾಂಡದ ಹೆಸರನ್ನ ಚೇಂಜ್ ಮಾಡಿ ಏನಂತೇಳಿ ಇಡ್ತು? ಸರಿಯಾದ ಉತ್ತರ ಕಾಕೋರಿ ಟ್ರೈನ್ ಆಕ್ಷನ್ ಅಂತೇಳಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಹೆಸರನ್ನ ಬದಲಾಯಿಸಿ ಕರ್ನಾಟಕ ಸರ್ಕಾರ ಏನಂತೇಳಿ ಇಡ್ತು? ಸರಿಯಾದ ಉತ್ತರ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲ್ವೆ ಸ್ಟೇಷನ್ ಹುಬ್ಬಳ್ಳಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಅತಿ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಇದು. ಭಾರತದ ಅತಿ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಯಾವುದು ಕೇಳಿದ್ರೆ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲ್ವೆ ಸ್ಟೇಷನ್ನ ರೈಲ್ವೆ ಪ್ಲಾಟ್ಫಾರ್ಮ್ ಎಲ್ಲಿದೆ? ಹುಬ್ಬಳ್ಳಿಯಲ್ಲಿದೆ. ಪ್ರವಾಸಿ ಭಾರತೀಯ ಕೇಂದ್ರದ ನೂತನ ಹೆಸರೇನು? ಸರಿಯಾದ ಉತ್ತರ ಸುಷ್ಮಾ ಸ್ವರಾಜ್ ಭವನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಸುಷ್ಮಾ ಸ್ವರಾಜ್ ಭವನ್. ಒಡಿಸ್ಸಾದ ವೀಲರ್ ದ್ವೀಪದ ಹೆಸರನ್ನು ಬದಲಾಯಿಸಿ ಏನಂತ ಬದಲಾವಣೆ ಮಾಡಲಾಯಿತು? ಸರಿಯಾದ ಉತ್ತರ APJ ಅಬ್ದುಲ್ ಕಲಾಂ ದ್ವೀಪ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂಡಮಾನ್ ನಿಕೋಬಾರ್ನ ರಾಸ್ ದ್ವೀಪದ ಹೆಸರನ್ನು ಬದಲಾಯಿಸಿ ಏನಂತೇಳಿ ಇಟ್ಟರು? ಸರಿಯಾದ ಉತ್ತರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ. ಕಾಂಡ್ಲಾ ಬಂದರ್ನ ಹೆಸರನ್ನ ಏನಂತೇಳಿ ಬದಲಾವಣೆ ಮಾಡಲಾಯಿತು? ಸರಿಯಾದ ಉತ್ತರ ದೀನ್ ದಯಾಳ್ ಬಂದರು ಅಥವಾ ದೀನ್ ದಯಾಳ್ ಉಪಾಧ್ಯಾಯ ಬಂದರು. ಎಲ್ಲಿದೆ ಇದು? ಗುಜರಾತ್ ರಾಜ್ಯದಲ್ಲಿದೆ.
ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಮೊಟೇರಾ ಸ್ಟೇಡಿಯಂ ಇತ್ತಲ್ಲ, ಇದರ ಹೆಸರನ್ನ ಏನಂತೇಳಿ ಚೇಂಜ್ ಮಾಡಲಾಯಿತು. ಮೊಟೇರಾ ಸ್ಟೇಡಿಯಂಗೆ ಇನ್ನೊಂದು ಹೆಸರು ಕೂಡ ಇತ್ತು. ಮೊಟೇರಾ ಸ್ಟೇಡಿಯಂ ಹೆಸರು ವಲ್ಲಭಾಯ್ ಪಟೇಲ್ ಸ್ಟೇಡಿಯಂ ಅಂತೇಳಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟೇಡಿಯಂ ಅಂತ ಇತ್ತು. ಸೊ ಈ ಹೆಸರನ್ನ ಬದಲಾವಣೆ ಮಾಡಿ ಏನಂತೇಳಿ ಇಟ್ಟರು ಮೊಟೇರಾ ಸ್ಟೇಡಿಯಂದು. ಸರಿ ಉತ್ತರ ನರೇಂದ್ರ ಮೋದಿ ಸ್ಟೇಡಿಯಂ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜಿಮ್ ಕಾರ್ಬೆಟ್ ಟೈಗರ್ ರಿಸರ್ವ್ ಹೆಸರನ್ನು ಬದಲಾಯಿಸಿ ಏನಂತೇಳಿ ಚೇಂಜ್ ಮಾಡಿದ್ರು. ಸರಿಯಾದ ಉತ್ತರ ರಾಮಗಂಗಾ ನ್ಯಾಷನಲ್ ಪಾರ್ಕ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ರಾಮಗಂಗಾ ನ್ಯಾಷನಲ್ ಪಾರ್ಕ್. ಯಾವ ರಾಜ್ಯವು ರಾಜ್ಯದ ಜೈಲುಗಳ ಹೆಸರನ್ನು ಬದಲಾಯಿಸಿ ಸುಧಾರಗೃಹ ರಿಫಾರ್ಮೇಟರಿ ಹೌಸ್ ಅಂತೇಳಿ ಚೇಂಜ್ ಮಾಡ್ತು. ಸರಿ ಉತ್ತರ ಉತ್ತರ ಪ್ರದೇಶ ಸರ್ಕಾರ. ಸೌರಾಷ್ಟ್ರ ಕ್ರಿಕೆಟ್ ಸ್ಟೇಡಿಯಂ ಹೆಸರನ್ನು ಬದಲಾಯಿಸಿ ಏನೆಂದು ಇಡಲಾಯಿತು. ಸರಿ ಉತ್ತರ ನಿರಂಜನ್ ಶಾ ಕ್ರಿಕೆಟ್ ಸ್ಟೇಡಿಯಂ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಲ್ಲಿದೆ ಇದು? ಗುಜರಾತ್ನ ರಾಜ್ಕೋಟ್ನಲ್ಲಿದೆ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನದ ಹೆಸರನ್ನು ಬದಲಾಯಿಸಿ ಏನೆಂದು ಇಡಲಾಯಿತು. ಸರಿ ಉತ್ತರ ಔರಂಗಾ ನ್ಯಾಷನಲ್ ಪಾರ್ಕ್. ಫೇಸ್ಬುಕ್ ತನ್ನ ಕಂಪನಿ ಹೆಸರನ್ನು ಏನೆಂದು ಬದಲಾಯಿಸಿಕೊಂಡಿತು. ಸರಿ ಉತ್ತರ ಮೆಟಾ. ಹಾಗಾದರೆ ಟ್ವಿಟ್ಟರ್ ಏನಂತೇಳಿ ಚೇಂಜ್ ಮಾಡ್ಕೊಳ್ತು ಕೇಳಿದ್ರೆ, ಟ್ವಿಟ್ಟರ್ ಎಕ್ಸ್ ಖಾತೆ ಅಂತೇಳಿ ಚೇಂಜ್ ಮಾಡ್ಕೊಳ್ತು, ಎಕ್ಸ್ ಅಂತೇಳಿ ಚೇಂಜ್ ಮಾಡ್ಕೊಳ್ತು. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಭಾರತದಲ್ಲಿ ಮೊದಲ ಬಾರಿಗೆ ಹಾಕಿ ಸ್ಟೇಡಿಯಂ ಒಂದರ ಹೆಸರನ್ನು ಬದಲಾಯಿಸಿ ಒಬ್ಬ ಆಟಗಾರರ ಹೆಸರನ್ನು ಇಡಲಾಯಿತು, ಅದರಲ್ಲೂ ಮಹಿಳಾ ಆಟಗಾರರು. ಹಾಗಾದರೆ ಆ ಆಟಗಾರರು ಯಾರು? ಆಪ್ಷನ್ಸ್ ಈ ರೀತಿ ಇದೆ: ಮುಮ್ತಾಜ್ ಖಾನ್, ಸವಿತಾ ಪೂನಿಯಾ, ರಾಣಿ ರಾಮ್ಪಾಲ್, ಮನಪ್ರೀತ್ ಕೌರ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಮುಂಬರುವಂತಹ ಟೀಚರ್ಸ್ ಅಪಾಯಿಂಟ್ಮೆಂಟ್ ಎಕ್ಸಾಮ್, HSTR, PSTR, GPT ಎಕ್ಸಾಮ್ ಮತ್ತು SDA, FDA, ವಿಶೇಷವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೋಸ್ಕರ ವಿಶೇಷ ಸರಣಿಗಳನ್ನು ತರ್ತಾ ಇದ್ದೀವಿ. ಸೊ ಈ ಸರಣಿಗಳ ವಿಶೇಷತೆ ಏನು ಕೇಳಿದ್ರೆ, ಈ ಸರಣಿಗಳಲ್ಲಿ ಹಿಸ್ಟರಿ ಇತಿಹಾಸ ಇದೆ, ಜಿಯೋಗ್ರಫಿ ಭೂಗೋಳ ಸರಣಿ ಇದೆ, ಸಂವಿಧಾನ ಸರಣಿ ಇದೆ, ವಿಶೇಷವಾಗಿ ವಿಜ್ಞಾನ ಸರಣಿ ಇದೆ, ಅರ್ಥಶಾಸ್ತ್ರ ಎಕನಾಮಿಕ್ಸ್ ಸರಣಿ ಇದೆ. ಸೊ ಈ ಸರಣಿಗಳ ವಿಶೇಷತೆ ಏನು ಕೇಳಿದ್ರೆ, ಪ್ರತಿ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ 6ರಿಂದ 12ನೇ ತರಗತಿ ಗೌರ್ಮೆಂಟ್ ಬುಕ್ಸ್, ಸರ್ಕಾರಿ ಪುಸ್ತಕಗಳ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ನ ಸಾಲ್ವ್ ಮಾಡಿದ್ದೀವಿ. ಆಲ್ರೆಡಿ ಅನೇಕ ವಿಡಿಯೋಗಳು ಈ ಒಂದು ಪ್ಲೇಲಿಸ್ಟಲ್ಲಿ ಲಭ್ಯ ಇದೆ. ಈ ಎಲ್ಲ ಪ್ಲೇಲಿಸ್ಟ್ಗಳ ಸದುಪಯೋಗ ಮಾಡ್ಕೊಳ್ಳಿ. ಹಾಗೆಯೇ 2025ರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್, ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್, ಟ್ರೆಂಡಿಂಗ್ ಟಾಪಿಕ್, ಟ್ರೆಂಡಿಂಗ್ ಏರಿಯಾ ಕರೆಂಟ್ ಅಫೇರ್ಸ್ಗಳು ಕೂಡ ನಮ್ಮ ಚಾನಲ್ ಲಭ್ಯ ಇದೆ. ಈ ಎಲ್ಲ ಒಂದು ಸರಣಿಗಳ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.